ನನಗೆ ವಿಷ್ಣು ಸರ್ ಕರೆದು 2 ಸಿನಿಮಾ, ಒಂದು ತೆಲುಗಿಂದ ಕನ್ನಡಕ್ಕಾದ ಸಿನಿಮಾ, ಓಕೆ ಇನ್ನೊಂದು ಸ್ಟ್ರೈಟ್ ಸಿನಿಮಾ. ಓಕೆ ಅದು 2 ಸಿನಿಮಾಗೂ ನಾನು ಡೈಲಾಗ್ ರೈಟ್ರು. ನೀವು ನಂಬಲ್ಲ, 3 ಚೆಕ್ ಕೊಟ್ಟಿದ್ದಾರೆ ನಂಗೆ ವಿಷ್ಣು ಸರ್. ಟಾಗೋರ್ ರಿಮೇಕ್ ಗೊತ್ತಾಯ್ತು ಇಲ್ಲ ಬಿಡಿ, ಅದು ಹೋಗ್ಬಾರ್ದು. ಓಕೆ ಅರ್ಥ ಆಯ್ತು ಅನ್ಸ್ಕೊಂಡು ಚೆಕ್ ಕೊಟ್ಟಿದ್ದಾರೆ. ನಿಜವಾಗ್ಲೂ ಡೈಲಾಗ್ ರೈಟ್ರಿಗೆ ಅಷ್ಟು ಪೇಮೆಂಟ್ ಕೊಡ್ತಾರೆ ಅಂತ ನಾನು ಇವತ್ತಿಗೂ ತಗೊಂಡಿಲ್ಲ. 57ನೇ ಸಿನಿಮಾ ಕೆಲಸ ಮಾಡ್ತಾ ಇದ್ದೀನಿ. ಗ್ರೇಟ್. ಇನ್ನೊಂದರಲ್ಲಿ ಒಂದಿನ ಲಂಕೇಶ್ ಪತ್ರಿಕೆ ಆಫೀಸಿಂದ ಡೇ ಆ್ಯಂಡ್ ನೈಟ್ ಮಾಡಿಸ್ತಾ ಇದ್ರು ನಮ್ಮ ದಣಿ, ಅನ್ನ ಕೊಟ್ಟ ದಣಿ ಇಂದ್ರಜಿತ್ ಲಂಕೇಶ್ ಅವರು. ಓಕೆ ಅವಾಗ ಬೈ ವೀಕ್ಲಿ ಬರ್ತಾ ಇತ್ತು, ವೀಕ್ಲಿ 2 ಬರ್ತಾ ಇತ್ತು. ಯಾವುದೋ ಒಂದು ಟಿ ಶರ್ಟ್ ಹಾಕೊಂಡು ಮಲಗಿದ್ದೊಂದು ಬ್ರಷ್ ಮಾಡ್ಕೊಂಡು ಹಂಗೆ ಹೋಗ್ಬಿಟ್ಟೆ. ವಾಟ್ ಇಸ್ ದಿಸ್, ವೈ ಆರ್ ಯು ಲೈಕ್ ದಿಸ್ ಅಂತ ಬೈದರು. ಓಕೆ ನಾನು ಅವ್ರನ್ನ ಅಪ್ಪಾಜಿ ಅಂತಿದ್ದೆ. ಅಪ್ಪಾಜಿ ಇಲ್ಲ, ಆಫೀಸ್ ಬಂದೆ ಹೊಸ್ಕೆರಳ್ಳಿ ಕ್ರಾಸ್. ನೋ 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 ಯು ಮಸ್ಟ್ ಟೇಕ್ ಗುಡ್ ಶರ್ಟ್ಸ್ ಅಂಡ್ ಆಲ್ ಅಂತ ತಂದು ದಡಾರ್ ಅಂತ ಒಂದು ಚೆಕ್ ಬರೆದ್ರು. ಟಿ ಶರ್ಟ್ ತಗೊಳಕ್ಕೆ ಯಾರು 26,000 ಕೊಡ್ತಾರ? ಅದು ಯಾಕೆ ಹಂಗೆ ನಂಬರ್ ಬರೆಯೋರೋ ಗೊತ್ತಿಲ್ಲ. ಅವ್ರು ನ್ಯೂಮರಾಲಜಿಕಲಿ ಬರೆಯೋರು ಚೆಕ್ ಮೇಲೆ. ಮೊದಲು 2 ಕೊಟ್ಟಿದ್ದು ಚೆಕ್ಕು ದೊಡ್ಡದು ಬಿಡಿ, ಲಕ್ಷಗಟ್ಟಲೆ ಇತ್ತು. ಓಕೆ ಹಿಂದ್ಗಡೆ ಏನು ಮಾಡಿಬಿಟ್ರು, ಒಂದು ಲೆಟರ್ ಬರೆದ್ರು. ಮೆಣಸಿನಕಾಯಲ್ಲಿ ಕೆಂಪು ಮೆಣಸಿನಕಾಯಿ ಇದೆ, ಹಸಿರುದು ಮೆಣಸಿನಕಾಯಿ ಇದೆ, ಬಣ್ಣ ಬೇರೆ, ರುಚಿ ಬೇರೆ, ಎಲ್ಲವೂ ಬೇರೆ. ನನ್ನ ಬಣ್ಣ ನಿನ್ನ ಬಣ್ಣ ಬೇರೆ ಇರ್ಬೋದು, ಹೃದಯ ಒಂದೇ, ನಾವೆಲ್ಲೋ ಐಕ್ಯತೆಯೆಡೆಗೆ ಸಾಗೋಣ ಅಂತ ಬರೆದ್ಬಿಟ್ಟು ಸೈನ್ ಹಾಕ್ಬಿಟ್ರು. ಆ ಚೆಕ್ ನಾನು ಹೆಂಗೆ ಹಾಕ್ಲಿ? ವಿಷ್ಣು ಸರ್ ಬರ್ಕೊಟ್ಟಿರೋ ಚೆಕ್ನ ನಾನು ಹೆಂಗೆ ಹಾಕ್ಲಿ? ಇವತ್ತಿಗೂ ಇಟ್ಕೊಂಡಿದ್ದೀನಿ ಆ ಕಡೆಗೆ. ಅದನ್ನು ಸೂಪರ್ ಅಲ್ಲ, ಅದು ನನಗೆ ಕೋಟಿ.